ಬಾಂಧವರಿಗೂ ಕೃಷಿ ಮೇಳ 2025ಕ್ಕೆ ಸ್ವಾಗತ. ನೀವು ನಮ್ಮ ಮಳೆಗೆ ಅಂದರೆ ಅಖಿಲ ಭಾರತ ಸುಸಂಘಟಿತ ಪ್ರಾಯೋಜನೆ ಬೀಜ ಬೆಳೆಗಳು, ನೀವು ಕೇಳಿರ್ತೀರಿ ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಅಂತ. ಈ ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಮಳಿಗೆಗೆ ನಿಮಗೆ ಸ್ವಾಗತ. ನಾನೀಗ ತಿಳಿಸ್ಕೊಡ್ತೀನಿ ಇಲ್ಲಿ ಏನೇನೆಲ್ಲ ನಾವು ಇಟ್ಟಿದ್ದೀವಿ ಅಂತ. ಮೊದಲನೇದಾಗಿ ನೀವು ಬಂದಾಗ ಇಲ್ಲಿ ಒಂದು ಟಿವಿಯನ್ನು ಇಟ್ಟಿದ್ದೀವಿ. ಈ ಟಿವಿಯಲ್ಲಿ ನಿಮಗೆ ನಮ್ಮಲ್ಲಿ ಅಂದರೆ ಕೃಷಿ ವಿಶ್ವವಿದ್ಯಾಲಯದಿಂದ ಭಾಳಷ್ಟು ತಳಿಗಳು ಬಿಡುಗಡೆ ಆಗಿವೆ. ಯಾವ್ಯಾವ ತಳಿಗಳು ಉತ್ತಮವಾಗಿವೆ, ಅವುಗಳ ಇಳುವರಿ ಎಷ್ಟು, ಅವುಗಳ ರೋಗ ನಿರೋಧಕತೆ ಇದೆಯಾ, ಕೀಟ ನಿರೋಧಕತೆ ಇದೆಯಾ, ಆ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ನಿಮಗೆ ಒದಗಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಭಾಳಷ್ಟು ತಳಿಗಳು ಬಿಡುಗಡೆ ಆಗಿವೆ. ಮುಖ್ಯವಾಗಿ ಈ ಬೆಳೆಗಳಲ್ಲಿ ಅಂದರೆ ನಿಮಗೆ ಸಿರಿಧಾನ್ಯಗಳಿರ್ಬೋದು, ಕಾಳುಗಳಿರ್ಬೋದು, ಎಣ್ಣೆ ಕಾಳುಗಳಿರ್ಬೋದು, ಈ ಎಲ್ಲ ತಳಿಗಳನ್ನು ನಾವು ಬಿಡುಗಡೆ ಮಾಡಿರ್ತೀವಿ. ಈ ಬಿಡುಗಡೆ ಮಾಡಿದ ಮೇಲೆ ನಮ್ಮ ರಾಷ್ಟ್ರೀಯ ಬೀಜ ಪ್ರಾಯೋಜನೆಯಿಂದ ಅದರ ತಾಯಿ ಬೀಜ ಅಂದರೆ ತಳಿವರ್ಧಕ ಬೀಜ, ನಂತರ ಮೂಲ ಬೀಜ, ನಂತರ ಪ್ರಮಾಣಿತ ಬೀಜವನ್ನು ಮಾಡಿ ರೈತರಿಗೆ ಒದಗಿಸ್ಕೊಡ್ತಾ ಇರ್ತೀವಿ. ಈ ತಳಿಗಳ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ನಮ್ಮ ಸಿರಿಧಾನ್ಯಗಳಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ನಂತರ ಅವರೇ ಇರ್ಬೋದು, ಈ ಎಲ್ಲ ಬೀಜಗಳನ್ನು ನಾವು ಇಲ್ಲಿ ನಿಮಗೆ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ನಂತರ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಆ ತಳಿಗಳ ಗುಣಧರ್ಮಗಳು, ಅಂದರೆ ಅದು ಯಾವ ಕಾಲಾವಧಿಗಾಗುತ್ತೆ, ಅದರ ಇಳುವರಿ ಎಷ್ಟು, ಅದರ ವಿಶೇಷ ಗುಣಲಕ್ಷಣಗಳೇನು, ಅಂದರೆ ಯಾವ್ಯಾವ ರೋಗಕ್ಕೆ ಅಥವಾ ಕೀಟಕ್ಕೆ ಅದು ತುತ್ತಾಗೋದಿಲ್ಲ, ಯಾವ ರೋಗಕ್ಕೆ ನಿರೋಧಕತೆ ಹೊಂದಿದೆ, ಈ ಎಲ್ಲ ಗುಣಧರ್ಮಗಳನ್ನು ನಿಮಗೆ ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೀವಿ. ಇಲ್ಲಿ ಭಾಳಷ್ಟು ಅಂದರೆ ನಮ್ಮ ಆಲ್ಮೋಸ್ಟ್ 260 ತಳಿಗಳನ್ನು ನಿಮಗೆ ನಾವು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ನೀವು ಇದನ್ನೆಲ್ಲ ವೀಕ್ಷಿಸ್ಬೋದು. ನಂತರ ಮುಖ್ಯವಾಗಿ ರೈತರು ಯಾವುದೇ ಬೀಜವನ್ನು ಭೂಮಿಗೆ ಹಾಕುವಾಗ ಅದರ ಮೊಳಕೆ ಶಕ್ತಿ ಭಾಳಷ್ಟು ಮುಖ್ಯ. ಈ ಮೊಳಕೆ ಶಕ್ತಿಯನ್ನು ರೈತರೇ ತಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನಾವು ಇಲ್ಲಿ ನಿಮಗೆ ಪ್ರಸ್ತುತಪಡಿಸಿದ್ದೀವಿ. ಈ ಕಾಗದದ ಮಧ್ಯೆ ನೀವು ಮೊಳಕೆ ಪರೀಕ್ಷೆ ಮಾಡ್ಬೋದು, ಅಥವಾ ಮಣ್ಣಿನಲ್ಲಿ ಅಥವಾ ಮರಳಿನಲ್ಲಿ ಯಾವ ಥರ ಪರೀಕ್ಷೆ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದೀವಿ. ನೀವು ರೈತರು ಏನಿಲ್ಲ, ಭಾಳಷ್ಟು ಸಲ ಏನು ಮಾಡ್ತೀವಿ, ನಮ್ಮ ಮನೆಯಲ್ಲಿ ಇರೋ ಅಂತಾನೆ ಬೀಜವನ್ನು ನಾವು ಉಪಯೋಗಿಸ್ತೀವಿ. ಆ ಉಪಯೋಗಿಸೋಕೆ ಮೊದಲು ನಾವು ಭೂಮಿಗೆ ಹೋಗೋದಕ್ಕೆ ಮೊದಲು ಬೀಜವನ್ನು ಪರೀಕ್ಷಿಸಿದ ಮೇಲೇ ನಾವು ಭೂಮಿಗೆ ಹಾಕಬೇಕಾಗುತ್ತೆ. ಅದನ್ನು ನಾವು ಇಲ್ಲಿ ನಿಮಗೆ ನಾವು ಮಂದದಟ್ಟು ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ 100 ಬೀಜವನ್ನು ನೀವು ಹಾಕಿ ಭೂಮಿಯಿಂದ ಎಷ್ಟು ಬೀಜ ಮೊಳಕೆ ಬರುತ್ತೆ ಅಂತ ನೀವು ಟೆಸ್ಟ್ ಮಾಡ್ಬೋದು. ಆ ಪದ್ಧತಿಯನ್ನೆಲ್ಲ ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೀವಿ. ಬ್ಲಾಟರ್ ಮೇಲೆ ನೀವು ಯಾವ ಥರ ಮೊಳಕೆ ಪರೀಕ್ಷೆ ಮಾಡ್ಬೋದು, ಒಂದು ತಟ್ಟೆ ತಗೊಂಡು ಬ್ಲಾಟರ್ ಹಾಕ್ಬಿಟ್ಟು ಅದ್ರ ಮೇಲೆ ಬೀಜ ಹಾಕಿ ಯಾವ ಥರ ಆ ಮೊಳಕೆ ಪರೀಕ್ಷೆ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆಮೇಲೆ ಮುಖ್ಯವಾಗಿ ಈಗ ಭಾಳಷ್ಟು ತರಕಾರಿ ಬೀಜಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಕಲ್ಲರ್ ಹಾಕಿರ್ತಾರೆ, ಅಂದರೆ ಬೀಜ ವರ್ಣೀಕರಣ ಅಥವಾ ಸೀಡ್ ಕಲ್ಲರ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ, ನಾವು ಬೀಜಕ್ಕೆ ಕಲ್ಲರ್ ಹಾಕಿರ್ತೀವಿ. ಇಲ್ಲಿ ನೋಡ್ಬೋದು, ಈರುಳ್ಳಿಗೆ ಕಲರ್ ಹಾಕಿದ್ದೀವಿ, ಆಮೇಲೆ ಹೂಕೋಸ್ಗೆ ಕಲ್ಲರ್ ಹಾಕಿದ್ದೀವಿ. ಈ ಕಲ್ಲರನ್ನು ಯಾಕೆ ಹಾಕಬೇಕು ಅಂತ ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಭಾಳಷ್ಟು ಕಡೆ ಈ ಇದನ್ನು ಬಯೋಪಾಲಿಮರನ್ನು ನಾವು ಉಪಯೋಗಿಸಿ ವರ್ಣ ಲೇಪನ ಮಾಡಿರ್ತೀವಿ. ಈ ವರ್ಣ ಲೇಪನದಿಂದ ಆಗುವ ಉಪಯೋಗಗಳೇನು, ಆ ಎಲ್ಲ ಮಾಹಿತಿಯನ್ನು ಇಲ್ಲಿ ನಾವು ರೈತರಿಗೆ ಒದಗಿಸ್ಕೊಟ್ಟಿದ್ದೀವಿ. ಆ ನಂತರ ನೀವು ಕೇಳಿರ್ತೀರಿ ಸೀಡ್ ಪೆಲೆಟಿಂಗ್ ಅಂತ. ಈಗ ಭಾಳಷ್ಟು ಚಿಕ್ಕದಾಗಿರೋ ಬೀಜಕ್ಕೆ ಏನು ಮಾಡ್ತೀವಿ ನಾವು, ಅದಕ್ಕೆ ಮೇಲೆ ಲೇಪನ ಮಾಡಬೇಕು, ಸೀಡ್ ಪೆಲೆಟಿಂಗ್ ಅಂತ ಮಾಡ್ತೀವಿ. ಆ ಸೀಡ್ ಕವಚೀಕರಣ, ಬೀಜ ಕವಚೀಕರಣ ಅಂತ ಕರಿತೀವಿ. ಈಗ ಕವಚೀಕರಣ ಯಾಕೆ ಮಾಡಬೇಕು, ಅದರ ಉಪಯೋಗಗಳೇನು, ಆ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ನಿಮಗೆ ಒದಗಿಸ್ಕೊಟ್ಟಿದ್ದೀವಿ. ಈ ಕವಚೀಕರಣದಿಂದ ಬೀಜದ ಗಾತ್ರವನ್ನು ಜಾಸ್ತಿ ಮಾಡ್ಬೋದು. ನಾವು ಮಿಷನ್ನಲ್ಲಿ ಬೀಜವನ್ನು ಏನಾದರೂ ನಾಟಿ ಮಾಡೋಕ್ಕೆ ಹೋದಾಗ ಇದು ಕವಚೀಕರಣ ಭಾಳಷ್ಟು ಉಪಯೋಗ ಆಗುತ್ತೆ. ಕೀಟಗಳನ್ನು ನಾವು ವೈಜ್ಞಾನಿಕವಾಗಿ ಯಾವ ಥರ ತಡೆಗಟ್ಟಬಹುದು,
ಅಥವಾ ಬರೀ ನಮ್ಮ ಮನೆಯಲ್ಲಿ ಸಿಗೋ ಅಂಥ ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆ ಉಪಯೋಗಿಸ್ಕೊಂಡು ನಾವು ಈ ಕೀಟವನ್ನು ಬೀಜದಲ್ಲಿ ಹೇಗೆ ತಡೆಗಟ್ಟಬಹುದು ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ. ಒಂದು 2 ಸ್ಪೂನಷ್ಟು ಎಣ್ಣೆ, ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನು ನೀವು 1 kg ಬೀಜಕ್ಕೆ ಲೇಪನ ಮಾಡಿಟ್ಟರೆ ಆಲ್ಮೋಸ್ಟ್ 2 ವರ್ಷಗಳ ಕಾಲ ಯಾವುದೇ ಕೀಟದ ಹಾವಳಿಯನ್ನು ನಾವು ತಡೆಗಟ್ಬೋದು. ಅದನ್ನು ನಾವು ಇಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಿದ್ದೀವಿ. ಆಮೇಲೆ ಮುಖ್ಯವಾಗಿ ಬೀಜೋಪಚಾರ ಯಾವುದೇ ಬೀಜ ಭೂಮಿಗೆ ಹೋಗ್ಬೇಕಾದ್ರೆ ನಾವು ಅದಕ್ಕೆ ಬೀಜೋಪಚಾರ ಮಾಡಬೇಕು. ಯಾಕಂದರೆ ನಮ್ಮ ಮಕ್ಕಳು ಹುಟ್ಟಿದ ತಕ್ಷಣ ಪೋಲಿಯೋ ಹಾಕ್ಸ್ತೀವಿ, ಅದೇ ಥರ ಬೀಜವನ್ನು ಭೂಮಿಗೆ ಹಾಕಿದಾಗ ನಾವು ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರದ ಉಪಯೋಗಗಳೇನು? ರಾಸಾಯನಿಕ ಬೀಜೋಪಚಾರ ಇರ್ಬೋದು, ಜೈವಿಕ ಬೀಜೋಪಚಾರ ಇರ್ಬೋದು. ಈ 2 ಪದ್ಧತಿಗಳನ್ನು ನಿಮಗೆ ಇಲ್ಲಿ ನಾವು ಪ್ರಸ್ತುತಪಡಿಸ್ತಿದ್ದೀವಿ. ಅದನ್ನು ಹೇಗೆ ಮಾಡ್ಬೋದು ಅಂತ ನಾವು ನಿಮಗೆ ಇಲ್ಲಿ ಮಂದಾಟ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಏನು ಸುಬೀಜಂ ಸುಚೇತ್ರಿ ಜಯತಿ ಸಂಪದ್ಯತೆ ಅಂತ, ಅಂದರೆ ಉತ್ತಮ ಬೀಜ ಉತ್ತಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಇಳುವರಿ ಕೊಡುತ್ತೆ ಅಂತ. ಈ ನಾನು ನೋಡಿ ಇರೋದು ಮನುಸ್ಮೃತಿ 4000 ವರ್ಷಗಳಿಂದಲೇ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಕೃಷಿ ಮೇಳದ ವೇದಘೋಷ ಸಮೃದ್ಧಿ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ಅದರದ ಒಂದು ಮಾಡೆಲನ್ನು ನಾವು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀವಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರೋ ಅಂಥ ಆಲ್ಮೋಸ್ಟ್ 250 ತಳಿಗಳನ್ನು ನಿಮಗೆ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಆಮೇಲೆ ಅದರದ ಇಳುವರಿ, ಯಾವ ಕಾಲಾವಧಿ, ಎಲ್ಲ ಮಾಹಿತಿಯನ್ನು ನಿಮಗೆ ನಾವು ಇಲ್ಲಿ ಒದಗಿಸ್ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ಬೀಜ ಪ್ರಾಯೋಜನೆಯ ಕಾರ್ಯಚಟುವಟಿಕೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಸಿಗೋ ಅಂಥ ಲಭ್ಯ ಇರುವಂಥ ತಳಿಗಳ ಲಿಸ್ಟನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಆ ಲಿಸ್ಟನ್ನು ನೀವು ನೋಡ್ಬೋದು. ಆಮೇಲೆ ಮುಖ್ಯವಾಗಿ ಇಲ್ಲಿ ಉತ್ತಮ ಬೀಜದಿಂದ ರೈತರಿಗೆ ಏನೇನು ಉಪಯೋಗ ಅಂತ ಮಾಹಿತಿಯನ್ನು ಒದಗಿಸಿದ್ದೀವಿ. ಆಮೇಲೆ ಉತ್ತಮ ಬೀಜದ ಗುಣಲಕ್ಷಣಗಳೇನು, ಆಮೇಲೆ ಮುಖ್ಯವಾಗಿ ರೈತರು ಬೀಜವನ್ನು ಖರೀದಿ ಮಾಡುವಾಗ ಅವರು ಏನೇನು ಅಂಶಗಳನ್ನು ಗಮನಿಸಬೇಕು ಅಂತ ನಾವು ಇಲ್ಲಿ ಮಂದಾಟ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ಬೀಜೋಪಚಾರದ ಪ್ರಯೋಜನಗಳು, ಆಮೇಲೆ ಬೀಜವನ್ನು ಯಾಕೆ ಸಂಸ್ಕರಣೆ ಮಾಡಬೇಕು, ಆಮೇಲೆ ಬೀಜವನ್ನು ಯಾವ್ಯಾವ ರೀತಿಯಲ್ಲಿ ಶೇಖರಣೆ ಮಾಡ್ಬೋದು, ಆಮೇಲೆ ಮುಖ್ಯವಾಗಿ ರೈತರು ನಮ್ಮ ಒಡಗೂಡಿ ಬೀಜೋತ್ಪಾದನೆಯಲ್ಲಿ ಹೇಗೆ ತೊಡಕೋಬೋದು ಅಂದರೆ ರೈತ ವಿಜ್ಞಾನಿಗಳ ಸಹಭಾಗಿತ್ವದ ಬೀಜೋತ್ಪಾದನೆ ಬಗ್ಗೆ. ನಂತರ ಇಲ್ಲಿ ಸಂಕರಣ ಬೀಜೋತ್ಪಾದನೆ ಮುಖ್ಯವಾಗಿ ಭತ್ತದಲ್ಲಿ ಅಥವಾ ಮುಸ್ಕಿನ ಜೋಳದಲ್ಲಿ ಮತ್ತು ಸೂರ್ಯಕಾಂತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ನಿಮಗೆ ಡೀಟೇಲ್ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ. ರೈತರು ಭಾಳ ದೂರಿಂದ ಬಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೀಜಗಳನ್ನು ಖರೀದಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ GKVK ಸೀಡ್ ಪೋರ್ಟಲ್ ಅಂತ ಬಿಡುಗಡೆ ಮಾಡಿದ್ದೀವಿ. ನೀವು ಬೇರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ಭಾಳಷ್ಟು ಖರೀದಿ ಮಾಡ್ತಾ ಇರ್ತೀರಿ. ಅದೇ ಥರ ಇಲ್ಲಿ ನೀವು ನಮ್ಮ GKVK ಸೀಡ್ ಪೋರ್ಟಲ್ಗೆ ಹೋದಾಗ ಇಲ್ಲಿ ನಮ್ಮಲ್ಲಿ ಯಾವ್ಯಾವ ತಳಿಗಳು ಈ ಸೀಸನ್ಗೆ ರೆಕಮೆಂಡ್ ಇವೆ ಅಂತ ಎಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದಾಗ ನೀವು ನಿಮಗೆ ಯಾವ ತಳಿ ಬೇಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ಪ್ಯಾಕಿಂಗ್ ಬೇಕು ಅದು ಸೆಲೆಕ್ಟ್ ಮಾಡಿ ನೀವು ಕಾರ್ಡ್ ಹಾಕಿ ಹಾಕಿದಾಗ ಏನಾಗುತ್ತೆ, ನೀವು ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಮೊಬೈಲ್ OTP ಇಂದ ಅದಕ್ಕೆ ಲಾಗಿನ್ ಮಾಡಿ ಇದನ್ನು ನೀವು ಬುಕ್ ಮಾಡಿದರೆ ಅಂದರೆ ಆನ್ಲೈನಲ್ಲಿ ನೀವು ಪೇ ಮಾಡಿ ಬುಕ್ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಭಾರತೀಯ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ನಾವು ಈ ಬೀಜವನ್ನು ಕಳಿಸ್ಕೊಡ್ತೀವಿ. ಉದಾಹರಣೆಗೆ ನೀವು ಒಂದು ಸೂರ್ಯಕಾಂತಿ ಬೀಜವನ್ನು ತೆಗೆದುಕೋಬೇಕಾದ್ರೆ ಈಗ 2 kg 1200 ರೂಪಾಯಿ ಇದೆ. ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾದ್ರೆ ಇನ್ನೂ 100 ರೂಪಾಯಿ ಎಕ್ಸ್ಟ್ರಾ ಆಡ್ ಆಗುತ್ತೆ ಅಷ್ಟೇ. ಅದೇ ಥರ ಈಗ ರಾಗಿಯನ್ನು 5 kg ರಾಗಿಯನ್ನು ನೀವೇನಾದರೂ ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೋಬೇಕಾದ್ರೆ ರಾಗಿ ಕಾಸ್ಟು 325 ಇದೆ. ನಿಮ್ಮ ಮನೆ ಬಾಗಿಲಿಗೆ ಬರೋಕ್ಕೆ ಇನ್ನೂ ಎಕ್ಸ್ಟ್ರಾ 120 ರೂಪಾಯಿ ಆಗುತ್ತೆ. ಯಾಕಂದರೆ ನಾವು ಭಾರತೀಯ ಅಂಚೆ ಮೂಲಕ ಕಳಿಸೋದ್ರಿಂದ ಇಲ್ಲಿ ನಿಮಗೆ ಖರ್ಚು ಭಾಳಷ್ಟು ಕಡಿಮೆ ಆಗುತ್ತೆ. ನೀವು ಅಲ್ಲಿಂದ ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ಖರೀದಿ ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲಿ ಮೊಬೈಲಲ್ಲಿ ಬುಕ್ ಮಾಡಿದ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ನಾವು ಈ ಬೀಜವನ್ನು ಕಳಿಸ್ಕೊಡ್ತೀವಿ. ನಂತರ ಇಲ್ಲಿ ನಾವು ಒಂದು ಬೀಜದ ಮರವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಬೀಜದ ಮರ ನಮ್ಮ ಯಾವ್ಯಾವ ತಳಿಗಳಿವೆ ಎಲ್ಲ ತಳಿಗಳನ್ನು ನಾವು ಬೀಜದ ಮರವಾಗಿ ನಾವು ಇಲ್ಲಿ ಹಾಕಿದ್ದೀವಿ.
ಆದರೆ ಉತ್ತಮ ಬೀಜ ಸಮೃದ್ಧವಾಗಿ ಇಳುವರಿ ಕೊಡುತ್ತೆ ಅನ್ನೋ ವೇದಘೋಷದಿಂದ ನಾವು ಈ ಮರವನ್ನು ಇಲ್ಲಿ ಇಟ್ಟಿದ್ದೀವಿ. ಅದೇ ಥರ ನಾನು ಮೊದಲನೇ ಹೇಳ್ದಾಗೆ ಸುಬೀಜಂ ಸುಚೇತೆ ಜಯತೆ ಸಂಪದಿತೆ, ಇದು ಸಂಸ್ಕೃತದಲ್ಲಿದೆ. ಅಂದರೆ ಉತ್ತಮ ಬೀಜ ಉತ್ತಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಇಳುವರಿ ಕೊಡುತ್ತೆ ಅಂತ ಹೇಳ್ತಾರೆ. ಇದು ಮನುಸ್ಮೃತಿ 4000 ವರ್ಷದ ಹಿಂದೆಯೇ ನಮಗೆ ಗೊತ್ತಾಗಿರೋದು. ಈಗ ಉತ್ತಮ ಬೀಜ ನೀವು ಹಾಕಿದರೆ ಸಮೃದ್ಧವಾಗಿ ಇಳುವರಿ ಕೊಡುತ್ತೆ ಅಂತ ನಾವು ಇಲ್ಲಿ ಒಂದು ಮಾಡೆಲ್ಲನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ರೈತರು ನಮ್ಮ ಮಳಿಗೆಗೆ ಬಂದು ಭೇಟಿ ಇಟ್ಟು ಇದರ ಉಪಯೋಗವನ್ನು ಪಡ್ಕೋಬೇಕಂತ ವಿನಂತಿ. ಧನ್ಯವಾದಗಳು.